ಹೌದು ರೀ, ಇವಳು ಮಾತನ್ನ ಕೇಳಬೇಕು ಅನ್ನೋ ಅವಶ್ಯಕತೆ ನಮಗಿಲ್ಲ. ಕಾರನ್ ಗುದ್ದೆ ಆಕ್ಸಿಡೆಂಟ್ ಮಾಡಿದ್ರು ಅಂತ ಕಿಶೋರ್ ಅವರೇ ನಮಗೆ ಹೇಳಿದ್ದಾರೆ. ಹಾಗಿದ್ಮೇಲೆ ನಕಲಿ ಒಡವೆಗಳು ಕೂಡ ಈ ಮನೇಲಿರುತ್ತೆ. ನಕಲಿ ಒಡವೆ ಕೊಟ್ಟಿದ್ವಿ ಅನ್ನೋದು ಕೂಡ ಸುಳ್ಳು. ಅದನ್ನ ಅವ್ರು ಕಂಡು ಹಿಡಿದಿದ್ದಾರೆ ಅನ್ನೋದು ಅದೆಲ್ಲದಕ್ಕಿಂತ ದೊಡ್ಡ ಸುಳ್ಳು. ಅವ್ರು ಮಾಡಿರೋ ತಪ್ಪನ್ನ ಮುಚ್ಚಾಕೋದಕ್ಕೆ ಅಪ್ಪ ಮಗಳು ಇಬ್ರು ಸೇರಿ ಆಡ್ತಾ ಇರೋ ನಾಟಕ ಇದು. ನಾವು ಕೊಟ್ಟಿದ್ದು ಬಂಗಾರದ ಒಡವೆನೆ. ಅದನ್ನ ಕಳ್ತನ ಮಾಡಿ ಇವರು ಎಲ್ಲೋ ಓಡ್ ಹೋಗಿದ್ರು. ಅದನ್ನೆಲ್ಲ ಮಾರಾದ್ಮೇಲೆ ಈ ಮನೆಗೆ ಹೇಗ್ ಬರ್ಬೇಕು ಅಂತ ಹೊಸ ನಾಟಕ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಆಕ್ಸಿಡೆಂಟ್ ಮಾಡ್ತಾರ, ಕೋಮಾಲಿ ಅವ್ರನ್ನ ಹಾಸ್ಪಿಟಲ್ ಇಡ್ತಾರ. ಎಲ್ಲಾನು ಶುದ್ಧ ಸುಳ್ಳು. ಅದು ಸಾಲದು ಅಂತ ಆದ್ಯನ ನಾನು ಸಾಯಿಸಕ್ಕೆಲ್ಲ ಪ್ರಯತ್ನ ಪಡ್ತೀನ. ನನ್ನ ಮನುಷ್ಯಳು ಅನ್ಕೊಂಡಿದ್ದೀರಾ ಇಲ್ಲ ರಾಕ್ಷಸಿ ಅನ್ಕೊಂಡಿದ್ದೀರಾ? ನಾಟಕ ಮಾಡ್ತಾ ಇರೋದು ನಾನಲ್ಲ, ಇವರಿಬ್ರು. ನಮ್ಮನ್ನ ಕೆಟ್ಟೋರ್ನಂಗ್ ಮಾಡಿ ಈ ಮನೆಯಿಂದ ಆಚೆ ಓಡಿಸಿ ಸಿನಿಮಾವನ್ನ ಮದ್ವೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾಳೆ ಈ ಆದ್ಯ. ಇನ್ನು ನಿನ್ ಮಾತನ್ನ ನಂಬ್ತೀವಿ ಅಂತ ಅನ್ಕೊಂಡಿದ್ಯಾ? ಬೇಡ, ನಂಬೇಡಿ. ಅವ್ರ ಕೋಮಲಿದ್ದಾಗ ಹಾಸ್ಪಿಟಲ್ ಇಟ್ಟಿದ್ವಿ ಅಂತ ಹೇಳ್ತಾ ಇದ್ದಾಳಲ್ಲ, ಅವ್ರ ಡಾಕ್ಟರ್ ಹತ್ರನೇ ಹೇಳ್ಸಿ. ನಾನಾಗ್ಲಿ ಇಲ್ಲ ನಮ್ಮಪ್ಪ ಆಗ್ಲಿ ಇವ್ರನ್ನ ಹಾಸ್ಪಿಟಲ್ ಸೇರಿಸಿದ್ವು ಇಲ್ವೋ ಅಂತ. ಇಲ್ಲ ದೊಡ್ಡಪ್ಪ, ಹಾಸ್ಪಿಟಲ್ ಡಾಕ್ಟರೇ ಹೇಳಿದ್ರು. ಬೇಕು ಅಂದ್ರೆ ಫೋನ್ ಮಾಡಿ ಡಾಕ್ಟರ್ ಹತ್ರ ನಾನೇ ಮಾತಾಡ್ತೀನಿ. ಡಾಕ್ಟರ್ ರಮೇಶ್ ಅವರೇನಾ ಮಾತಾಡ್ತಿರೋದು? ಹೌದು, ಹೇಳಿ ಸರ್. ನಾನು ಆದ್ಯ ಮಾತಾಡ್ತಿರೋದು. ಯಾವ ಆದ್ಯ ಹೇಳಿ? ಅದೇ ಸರ್, ಕಿಶೋರ್ ಅಂತ ಕೋಮಾಲಿದ್ದು ನಿನ್ನೆವರೆಗೂ ನಿಮ್ ಹಾಸ್ಪಿಟ್ಲಲ್ಲೇ ಇದ್ರಲ್ವಾ? ಕಿಶೋರ? ಆ ಹೆಸರಿನ ಪೇಷಂಟ್ ಇಲ್ಲಿ ಯಾರು ಇಲ್ವಲ್ಲ? ನೋಡಿ, ಆ ಹೆಸರಿನವರು ಇಲ್ಲಿ ಯಾರೂ ಇಲ್ಲ. ನೀವು ಯಾರಿಗೋ ಫೋನ್ ಮಾಡಕ್ ಹೋಗಿ ನನಗೆ ಮಾಡಿರ್ಬೋದು. ಏನಾಯ್ತಮ್ಮ? ಅವ್ರೇನ್ ಬೇಕಾದ್ರೂ ಮಾಡಬಹುದು ಡ್ಯಾಡ್. ಅವ್ರು ಮಾಡಿರೋ ತಪ್ಪನ್ನ ನಿನ್ಮೇಲ್ ಹಾಕಿದ್ರೆ ನಾವೇನ್ ಮಾಡಬಹುದು ಡ್ಯಾಡ್? ಹಾಗ್ಯಾಕೆ ನಡೆಯುತ್ತಮ್ಮ? ಅವ್ರು ಸುಳ್ಳು ಹೇಳಿದ್ರೆ ರಾಜಾರಾಮ್ ಅವ್ರು ನಂಬಿಡ್ತಾರ? ನಿಜಕ್ಕಿಂತ ಸುಳ್ಳು ತುಂಬಾನೇ ಸಿಹಿಯಾಗಿರುತ್ತೆ ಡ್ಯಾಡ್. ಅದಕ್ಕೆ ಎಲ್ರೂ ಅದನ್ನೇ ಬೇಗ ನಂಬಿಡ್ತಾರೆ. ಆದ್ರೆ ಇದು ಅನ್ಯಾಯ ಅಲ್ವೇನಮ್ಮ? ಡ್ಯೂಪ್ಲಿಕೇಟ್ ಒಡವೆ ಕೊಟ್ಟಿದ್ದು ಅವರು. ಆ ನಿಜನ ತಿಳ್ಕೊಂಡಿದ್ದಕ್ಕೆ ನನಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೇಕು ಅಂತ ನೋಡಿದ್ದು ಅವರು. ಕೋಮಾದಲ್ಲಿದ್ದ ನನ್ನ ಎಲ್ಲೋ ಇಟ್ಟು ಇಷ್ಟೆಲ್ಲ ಅಕ್ರಮ ಮಾಡಿದ್ದು ಅವರು. ಮಾಡಬಾರದನ್ನೆಲ್ಲ ಅವ್ರು ಮಾಡಿ ನಾನ್ ಮಾಡಿದ್ದೀನಿ ಅಂತ ಆರೋಪ ಮಾಡ್ತಾರ. ಅವ್ರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಯಾರನ್ ಬೇಕಾದ್ರೂ ಬಲಿ ಮಾಡ್ತಾರೆ ಡ್ಯಾಡ್. ಬಲವಂತವಾಗಿ ಒಬ್ರನ್ನ ತಪ್ಪಾಗಿ ತೋರ್ಸೋದು ಅವ್ರಿಗೆ ಹುಟ್ಟದಾಗಿಂದ ಬಂದಿರೋ ವಿದ್ಯೆ. ಅವ್ರಿಗಿರೋ ಅಷ್ಟು ಬುದ್ಧಿವಂತಿಕೆಗಳು ಇನ್ಯಾರಿಗೂ ಇಲ್ಲ. ನಾವ್ ಹೋಗಿ ನಿಜಾನ ಹೇಳಿದ್ರೆ ನಡೆಯೋದು ಇದೇನೆ ಡ್ಯಾಡ್. ಆ ಮದ್ವೆನ ತಡೆಯೋದಕ್ಕೆ ಒರಿಜಿನಲ್ ಒಡವೆಗಳನ್ನ ಮಾಯ ಮಾಡಿ ಡೂಪ್ಲಿಕೇಟ್ ಇಟ್ಟಿದ್ದು ನಾವೇ ಅಂತ ನಮ್ಮನ್ನೇ ಸಿಕ್ಕಾಕ್ಸ್ತಾರೆ. ಆಗ ಆ ನಿಂದೆಗಳನ್ನ ನಾವೇ ಹೊರಬೇಕು. ಆ ಒಡವೆಗಳನ್ನ ನಾವೇ ತಂದ್ಕೊಡ್ಬೇಕು ಡ್ಯಾಡ್. ಇಲ್ಲಮ್ಮ, ಹಾಗಾಗಕ್ ಬಿಡಲ್ಲ. ಅವ್ರ ಆರೋಪ ಮಾಡಿದ್ರೆ ನಾವು ಸುಮ್ಮನಾಗ್ತೀವ? ಒಡವೆ ತಗೊಂಡ್ ಬನ್ನಿ ಅಂದ್ರೆ ತರ್ತೀವ? ಅವರ ಅಪರಾಧಗಳನ್ನ ಹೇಗೆ ನಿರೂಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಡಿಬೇಡಮ್ಮ ಆದ್ಯ. ಅವ್ರನ್ನ ಹೀಗೆ ಬಿಟ್ರೆ ಇವತ್ತು ಈ ಮಟ್ಟಕ್ಕೆ ಇಳಿದಿರೋರು ನಾಳೆ ಯಾವ ಮಟ್ಟಕ್ಕಾದ್ರೂ ಇಳಿತಾರೆ. ನೀವು ಆವೇಶ ಪಟ್ರೆ ನಮಗೆ ನಷ್ಟ ಡ್ಯಾಡ್. ಹೌದು, ನೀವ್ ಹೇಳಿದ್ದು ನಿಜ. ಅವ್ರು ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ. ಏನ್ ಮಾಡೋದಕ್ಕೂ ಅವ್ರು ಯೋಚನೆ ಮಾಡಲ್ಲ. ಜೀವನದಲ್ಲಿ ನಾನು ಇಷ್ಟಪಟ್ಟವ್ರೆಲ್ಲರಿಂದ ದೂರ ಆಗಿದ್ದೀನಿ.
ಈಗ ನನಗೆ ಅಂತ ಉಳ್ದಿರೋದು ನೀವೊಬ್ರೇ ಡ್ಯಾಡ್. ನಿಮ್ಮನ್ನ ಕಳ್ಕೊಳ್ಳೋದಕ್ಕಾಗಲ್ಲ. ಪ್ಲೀಸ್ ಡ್ಯಾಡ್, ಪ್ಲೀಸ್ ನನ್ ಮಾತು ಕೇಳಿ. ನೀವು ದೊಡ್ಡಪ್ಪನ ಹತ್ರ ಏನು ಹೇಳ್ಬೇಡಿ. ಅಷ್ಟಕ್ಕೂ ಅಂತ ನೀಚರಿಗೆ ನೀನ್ ಭಯ ಪಡ್ತಿದ್ಯಲ್ಲಮ್ಮ. ಅಷ್ಟಕ್ಕೂ ಅವ್ರಿಗೆ ಬದುಕೋ ಹಕ್ಕು ಕೂಡ ಇಲ್ಲ. ನನ್ನ ತಡಿಬೇಡಮ್ಮ. ಡ್ಯಾಡಿ, ಡ್ಯಾಡಿ. ಶೌರ್ಯನ್ ನೋಡಕ್ ಹೋಗಿದ್ರಂತೆ, ಹೇಗಿದ್ದಾನೆ? ಈಗ ಪರವಾಗಿಲ್ಲ ಶಿವರಾಜು. ಹುಡುಗ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಒಳ್ಳೆಯವನು. ತುಂಬಾ ಪದ್ಧತಿಯಿಂದ ಮಾತಾಡ್ದ. ಈ ವಿಷಯ ಗೊತ್ತಿಲ್ಲದೆ ನಾವೇ ಸ್ವಲ್ಪ ಅವಸರ ಪಟ್ವಿ. ತಪ್ಪೆಲ್ಲ ನಂದೇ ಅಣ್ಣ. ಶೌರ್ಯನ್ಗೆ ಒಳ್ಳೆ ಮನ್ಸಿರೋದಕ್ಕೆ ಅವನು ನಮ್ನೆಲ್ಲ ಅರ್ಥ ಮಾಡ್ಕೊಂಡ. ಹೌದು ಶಿವರಾಜು, ಅದಕ್ಕೆ ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಆದಷ್ಟು ಬೇಗ ಮುಹೂರ್ತ ಇಡ್ಸೋಣ ಅಂತ ಮಾತು ಕೊಟ್ಟು ಬಂದಿದ್ದೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಅಣ್ಣ. ರಾಜಲಕ್ಷ್ಮಿ ಅಂತ ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗನೇ ಸಿಕ್ಕದ ಅಣ್ಣ. ಅಂತ ಗುಣಗಳಿರೋಂಥ ಹುಡುಗ ನಮಗ್ ಸಿಕ್ಕಿದ್ದು ಪುಣ್ಯ ಅಣ್ಣ. ಎಲ್ಲ ನಮ್ಮ ರಾಜಲಕ್ಷ್ಮಿ ಅದೃಷ್ಟ ಅಣ್ಣ. ಅಷ್ಟು ಸಂಸ್ಕಾರ ಇರೋನು ನಮ್ಮ ರಾಜಲಕ್ಷ್ಮಿನ ಪ್ರೀತಿಸೋದು, ಅವಳನ್ನ ಮದುವೆ ಮಾಡ್ಕೊಳ್ಳೋದು ಅವಳ ಅದೃಷ್ಟ ಮಾತ್ರ ಅಲ್ಲ, ನಮ್ಮ ಅದೃಷ್ಟ ಕೂಡ. ಹೌದು ಅಣ್ಣ. ಇನ್ನು ತಡ ಮಾಡ್ದೇನೆ ಒಳ್ಳೆ ದಿನ ನೋಡಿ ಮದ್ವೆಗೆ ಮುಹೂರ್ತ ಇಟ್ಬಿಡೋಣ ಅಣ್ಣ. ಸರಿ.